ಇಮ್ಮೆಟೀರಿಯಲ್, ಕಂಪ್ಲೀಟ್ಲಿ ಇಮ್ಮೆಟೀರಿಯಲ್. ಓಕೆ ಆಯ್ತಾ. ಎರಡನೇದು, ಹಿ ಇಸ್ ನಾಟ್ ಎ ಕಸ್ಟೋಡಿಯನ್ ದ ಕಾಂಗ್ರೆಸ್ ಪಾರ್ಟಿ. ಅವ್ರು ಹೇಳಿದ ತಕ್ಷಣ ವೇದವಾಕ್ಯ ಆಗುತ್ತೆ, ಸಿದ್ದರಾಮಯ್ಯ ಬದಲಾವಣೆ ಆಗಲ್ಲ, ಡಿ ಕೆ ಅದೆಲ್ಲ ಅವ್ರ ಭ್ರಮೆಯಲ್ಲಿ ಅವ್ರು ಬದುಕ್ತಾ ಇದ್ದಾರೆ. ಸಿ ಆಸ್ ಎ ಕಮ್ಯುನಿಟಿ ಸ್ಟ್ಯಾಂಡ್ ವೆರಿ ಕ್ಲಿಯರ್. ಸಿದ್ದರಾಮಯ್ಯ ಒಬ್ಬರೇ ಈ ಸಮಾಜದಲ್ಲಿ ತಂದು ಕಾಂಗ್ರೆಸ್ ಸರ್ಕಾರ 138 ಸೀಟ್ ತಂದಿಲ್ಲ. ಒಕ್ಕಲಿಗರ ಪಾತ್ರ ಬಹಳ ದೊಡ್ಡ ಮಟ್ಟದಲ್ಲಿದೆ. ಹಳೆ ಮೈಸೂರು ಭಾಗ, ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ ಎಲ್ಲಾ ಭಾಗದಲ್ಲೂ ಕೂಡ ಒಕ್ಕಲಿಗರು ಬಹಳ ಸಮಾಜವಾಗಿ ನಿಂತ್ಕೊಂಡು ಯಾವುದೇ ಪಕ್ಷ ಸಿದ್ಧಾಂತನವರು ಅಕ್ಸೆಪ್ಟ್ ಮಾಡ್ಕೊಂಡಿದ್ರು ಕೂಡ ಈ ಟೈಮ್ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಮನಸ್ಸಿಚ್ಛೆಯಾಗಿ ಗೆಲ್ಲಿಸಿದ್ದಾರೆ. ಹಾಗಾಗಿ ಈಸ್ ರೈಟ್. ಒಂದು. ಎರಡನೇದು, ಡಿ ಕೆ ಶಿವಕುಮಾರ್ ವ್ಯಕ್ತಿತ್ವ ಬಗ್ಗೆ ಹೇಳ್ತಾ ಇದ್ರು. ಸಿ, ಒಂದು ಪಾರ್ಟಿಯಲ್ಲಿ ಒಬ್ಬ ಐಡಿಯಲ್ ಸೋಲ್ಜರ್ ಅಂದ್ರೆ ಡಿ ಕೆ ಶಿವಕುಮಾರ್ ಕಣ್ರಿ. ಅದೇ ವರ್ಷಕ್ಕೆ ಬಿಟ್ಬಿಡಿ, ನಮಗೇನು ಯಾವ ಪಕ್ಷ ಕಟ್ಕೊಂಡು ಏನೂ ಆಗ್ಬೇಕಿಲ್ಲ. ಆದ್ರೆ ಒಬ್ಬ ವ್ಯಕ್ತಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ, ಎಂತ ಒಂದು ಸಿಚುವೇಶನ್ ಇದ್ರೂ ಕೂಡ ಪಕ್ಷವನ್ನ ಮೇಲೆತ್ತುವಂತ ಕೆಲಸವನ್ನ ಮಾಡಿದ್ದಾರೆ. ಎರಡನೇದು, ಅವ್ರಿಗಿಂತ ಲಾಯಲ್ ಕಾಂಗ್ರೆಸ್ ಪಾರ್ಟಿಲಿ ಯಾರು ಇಲ್ಲ, ಯಾವ ಪಕ್ಷದಲ್ಲೂ ಇಲ್ಲ. ನೀವು ಕನ್ಸಿಡರ್ ಮಾಡಿ, ಜೆಡಿಎಸ್ ತಗೊಳ್ಳಿ, ಬಿಜೆಪಿ ತಗೊಳ್ಳಿ, ಯಾವುದೇ ಪಾರ್ಟಿ ತಗೊಳ್ಳಿ, ಈಸ್ ದ ಓನ್ಲಿ ಲಾಯಲ್ ಮ್ಯಾನ್ ಈಸ್ ಇನ್ ದ ಸ್ಟೇಟ್ ಹೂ ಇಸ್ ಆಲ್ವೇಸ್ ಫಾಲೋ ದ ಕಾಂಗ್ರೆಸ್ ಪ್ರಿನ್ಸಿಪಲ್ಸ್. ಹಾಗಾಗಿ ಅದನ್ನು ಯಾರು ಕೂಡ ಅವಶ್ಯಕತೆ ಇಲ್ಲ. ತೀರ್ಮಾನ ಮಾಡಿ ಹೈಕಮಾಂಡ್ ಮಾಡ್ತಾರೆ. ನಾನ್ ಕೂತ್ಕೊಂಡು ಹೇಳಿದ ತಕ್ಷಣ ಅಲ್ಲ, ಅದು ಬಂದೇ ಬರುತ್ತೆ. ಯಾವಾಗ ಅನ್ನೋದೇ ಪ್ರಶ್ನೆ. ಬಂದೇ ಬರುತ್ತೆ. ಹತ್ರ ಬಂದಿದೆ. ಟೈಮ್ ಇಸ್ ಕಮಿಂಗ್ ವೆರಿ ಸೂನ್. ಹಿಲ್ ಬಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಯಾರು ಹೇಳೋ ಅವಶ್ಯಕತೆ ಇಲ್ಲ, ಶಾಸನ ಕೇಳೋ ಅವಶ್ಯಕತೆ ಇಲ್ಲ, ಸಂಕಲ್ಪ ಮಾಡೋ ಅವಶ್ಯಕತೆ ಇಲ್ಲ. ರಾಜಕೀಯದಲ್ಲಿ ವೆರಿ ಸೂನ್ ಇಸ್ ದ ನೆಕ್ಸ್ಟ್ ಎಲೆಕ್ಷನ್ ಆಲ್ಸೋ. ಬರುತ್ತೆ, ಎಲ್ಲ ಎಲೆಕ್ಷನ್ಸ್ ಬರುತ್ತೆ. ಆದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಯಾರು ತಪ್ಪಿಸಕ್ಕಾಗೋದಿಲ್ಲ. ಬರ್ದಿಟ್ಕೊಳ್ಳಿ. ಅಗೇನ್ ಚೀಫ್ ಮಿನಿಸ್ಟರ್ ನನ್ನೇ ಕರೀರಿ, ನಾನೇ ಬಂದು ನಿಮ್ಗೆ ಇಲ್ಲಿ ಡಿಬೇಟ್ ಮಾಡ್ತೀನಿ. ಅರ್ಥವಾಯ್ತಾ? ಸಿದ್ದರಾಮಯ್ಯ ಹೇಳಿದ ತಕ್ಷಣ ಯತೀಂದ್ರ ಯಾರೇ ಅವರು ಮುಖ್ಯಮಂತ್ರಿಗಳ ಪುತ್ರ ಅದೇ ಮೆಟೀರಿಯಲ್ ನಿಮ್ಗೆ? ಅವ್ರ ಮೆಟೀರಿಯಲ್ ಅಲ್ವಲ್ಲ. ಒಬ್ಬ ಮುಖ್ಯಮಂತ್ರಿ ಮೊಮ್ಮಗ ಇದನ್ನ ಕರ್ಕೊಂಡ್ ಬಂದ್ಬಿಡ್ತೀರಾ? ಇಲ್ವಲ್ಲ. ಯತೀಂದ್ರ ಅವ್ರ ಕ್ಷೇತ್ರನೇ ಮೇಂಟೈನ್ ಮಾಡಕ್ ಆಗ್ತಿಲ್ಲ. ಇನ್ನೇನ್ರ ರಾಜ್ಯದ ಬಗ್ಗೆ ಮಾತಾಡ್ತಾರೆ? ಅವ್ರ ಅಪ್ಪನ್ ಗೆಲ್ಲಕ್ಕೆ ಇದೇ ಒಕ್ಕಲಿಗರ ಕಾರಣ ಕಣ್ರಿ. ಅವ್ರ ಸೋದನ ಬೈ ಎಲೆಕ್ಷನ್ ಒಕ್ಕಲಿಗರ ಅವ್ರು ನಿಂತ್ಕೊಂಡಿಲ್ಲ ಅಂದಿದ್ರೆ ಅವ್ರ ಅಪ್ಪನ ರಾಜಕೀಯ ಅಂತ್ಯ ಆಗ್ತಾ ಇತ್ತು. ಇದೇ ಪ್ರಶ್ನೆ ಆಕ್ಚುಲಿ ರಾಜುಗೌಡರ ರಿಯಾಕ್ಷನ್ ತಗೊಂಡು ಆಮೇಲೆ ಲೋಹಿತ್ ಅವ್ರನ್ನ ಮಾತನಾಡ್ಸೋಣ ಅನ್ಕೊಂಡಿದೆ. ಬಟ್ ಇದೇ ಪ್ರಶ್ನೆ, ದೊಡ್ಡವರೇ ಸುಮ್ಮನಿರ್ಬೇಕಾದ್ರೆ ಲೋಹಿತ್ ಅವರೇ ಯತೀಂದ್ರ ಸಿದ್ದರಾಮಯ್ಯನವರು ಯಾಕೆ ಪದೇ ಪದೇ ಹೇಳಿಕೆಯನ್ನ ಕೊಟ್ಟು ಕಾಂಟ್ರವರ್ಸಿಯನ್ನು ಮೈ ಮೇಲೆ ಹೇಳ್ಕೊಳ್ತಿದ್ದಾರೆ, ಕಾಂಗ್ರೆಸ್ ಪಕ್ಷದ ಮೈ ಮೇಲೂ ಎರಚ್ತಿದ್ದಾರೆ ಅಂತ ಏನಾಗಿದೆ? ಯತೀಂದ್ರ ಅವರಿಗೆ ಒಂದು ಸಮಸ್ಯೆ ಆಗ್ಬಿಟ್ಟಿದೆ. ಎಲ್ಲೂ ನಿನ್ ಪಿಕ್ಚರ್ ಬರ್ತಿಲ್ಲ, ಮೀಡಿಯಾದಲ್ಲಿ ಅಟೆನ್ಷನ್ ಆಗ್ತಿಲ್ಲ ಅಂತ. ಇಲ್ಲಿ ಮೈಸೂರಲ್ಲೂ ಗೌರವ ಸಿಗ್ತಾ ಇಲ್ಲ ಅವ್ರಿಗೆ, ವಿಧಾನಸೌಧದಲ್ಲೂ ಗೌರವ ಸಿಗ್ತಿಲ್ಲ. ಜೈ ಬಿದ್ ಮೊನ್ನೆ ಹಗರಣ ನಡೀತಾ ಇತ್ತು ಏನೋ ಟ್ರಾನ್ಸ್ಫರ್ ವಿಚಾರದಲ್ಲಿ. ಹಾಗಾಗಿ ಅವ್ರು ಏನಾಗಿದೆ, ಒಂದು ಕ್ಷೇತ್ರದಲ್ಲಿ ಕ್ರಿಯೇಟ್ ಮಾಡ್ಕೊಳ್ತಿದ್ದಾರೆ. ಹಾಗಾಗಿ ಸಮಾಜದಲ್ಲಿ ಗೌರವದ ವ್ಯಕ್ತಿ ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯ. ಆಯ್ತಾ? ನಿಮ್ಮ ವೈಯಕ್ತಿಕ ಹೇಳಿಕೆ ಸಮಾಜದ ಹೇಳಿಕೆ ಇದು, ನನ್ನ ವೈಯಕ್ತಿಕ ಹೇಳಿಕೆ ಅಲ್ಲ ಅದು. ಸರಿ, ಲೋಹಿತ್ ಅವರು. ಓಕೆ ನೋಡಿ, ಯತೀಂದ್ರ ಅವರ ಹೇಳಿಕೆನ ಒಂದು ಸ್ಥಿರತೆ, ಈ ಸರ್ಕಾರದ ಸ್ಥಿರತೆಗೆ ಒಂದು ಭರವಸೆ ಕೊಡಬೇಕು ಹೇಳೋ ಕಾರಣಕ್ಕೋಸ್ಕರ ಕೊಟ್ಟ ತರ ಕಾಣಿಸ್ತಾ ಇದೆ. ಕೇಳ್ರಿ, ನಾ ಮಾತಾಡೋದು ಕೇಳ್ರಿ. ಎಲ್ಲ ಕಡೆ ಡಾಮಿನೇಟ್ ಮಾಡ್ತೀರಲ್ರಿ, ಯಾವ ಭರವಸೆ? ಯಾಕೆ? ಸಮಯ ಕೊಟ್ಟಾಗ ಮಾತಾಡಿ, ಸಮಯ ಕೊಟ್ಟಾಗ ಮಾತಾಡಿ. ನಮ್ಮ ಪಾಲು ಬೇಕು, ನಿಮ್ ಪಾಲು ಬೇಕು. ಬೇರೆ ಸಟ್ಟಗೆ ಯಾಕೆ ಕೈ ಹಾಕ್ತೀರಿ? ಬೇರೆ ಸಟ್ಟಗೆ ಯಾಕೆ ಕೈ ಹಾಕ್ತೀರಿ? ತುಂಬಾ ಮಾರ್ಮಿಕವಾಗಿ ಹೇಳ್ತಿದ್ದಾರೆ. ಬೇರೆಯವ್ರ ತಟ್ಟೆಯಲ್ಲಿ ಯಾಕೆ ಕೈ ಹಾಕ್ತೀರಿ, ಎಲ್ಲಾ ಕಡೆ ಡಾಮಿನೇಟ್ ಯಾಕೆ ಮಾಡ್ತಿದ್ದೀರಿ? ಇದು ವೈಯಕ್ತಿಕವಾಗಿ ನಿಮಗ ಅಥವಾ ನಿಮ್ ಸಮುದಾಯಕ್ಕೆ ನನಗೆ ಗೊತ್ತಿಲ್ಲ. ಈ ಸಮುದಾಯಗಳ ನಡುವೆ ಒಕ್ಕಲಿಗರ ವರ್ಸಸ್ ಅಹಿಂದ ವರ್ಸಸ್ ಒಕ್ಕಲಿಗ ಮಾಡೋದು ಇದೊಂದು ಹೇಸಿಗೆ ಪ್ರವೃತ್ತಿ. ಅದನ್ನ ಮಾಡಬಾರ್ದು. ಯಾರು ಮಾಡಿದ್ರು ತಪ್ಪದು. ಅಹಿಂದ ಯಾವುದೇ ವ್ಯಕ್ತಿಯ ಅಥವಾ ಸಮಾಜದ ವಿರೋಧಿ ಅಲ್ಲ. ಅಹಿಂದ ಅವರ ಶೋಷಣೆಗೊಳಗಂತ ಒಂದು ಕರ್ನಾಟಕದ 75% ಇರುವಂತ ಶೋಷಣೆಗೊಳಗಂಟಂತ ಸಮುದಾಯಗಳ ಒಂದು ಒಕ್ಕೂಟ. ಅವರ ಸಮಸ್ಯೆಗಳ ಚರ್ಚೆ, ಅವರ ಪ್ರಾತಿನಿಧ್ಯದ ಚರ್ಚೆ ಅಲ್ಲಿ ನಡೆಯುತ್ತೆ. ನೀವು ಇದೇ ಅಹಿಂದ ವರ್ಸಸ್ ಒಕ್ಕಲಿಗ ಮಾಡಿದ್ರೆ ಒಕ್ಕಲಿಗ ಸಮುದಾಯಕ್ಕೂ ಸಹಿತ ಸರಿಯಲ್ಲ. ಎಲ್ಲರ ಸಮುದಾಯ ಒಕ್ಕಲಿಗರು ಅಹಿಂದದ ವಿರೋಧಿ ಅಲ್ಲ, ಅಥವಾ ಒಕ್ಕಲಿಗರು ಸಿದ್ದರಾಮಯ್ಯ ಬೆಂಕಿ ಹಚ್ಚಬೇಡಿ. ಡಿ ಕೆ ಶಿವಕುಮಾರ್ ನನ್ಗೆ ಗೊತ್ತಿಲ್ಲ. ಬೆಂಕಿ ಹಚ್ಚೋ ಕೆಲಸ ಮಾಡಬೇಡಿ. Just give me 5 seconds. ನಂಜುಂಡ ಸರ್, ಎಲ್ಲರೂ ಮಾತನಾಡೋದು ಕೂಡ ಜನರಿಗೆ ತಲುಪಬೇಕು ಅಂದ್ರೆ ಒಬ್ರು ಮಾತನಾಡುವಾಗ ಒಬ್ರು ಕೇಳಿಸ್ಕೊಳ್ಳೋ ವ್ಯವಧಾನ ಪ್ರದರ್ಶನ ಮಾಡೋಣ. ನೀವು ಮಾತನಾಡುವಾಗ ಅವ್ರು ಇಂಟರಪ್ಟ್ ಮಾಡಲಿಲ್ಲ, 1 ಸೆಕೆಂಡ್ ಕೇಳಿಸ್ಕೊಂಬಿಡಿ ಅವ್ರು ಏನ್ ಹೇಳ್ತಾರೆ. ಕಂಟಿನ್ಯೂ ಮಾಡಿ. ನೋಡಿ, ಅಹಿಂದದ ಬಗ್ಗೆ ನಾನು ಹೇಳ್ತೇನೆ. ಯತೀಂದ್ರ ಅವರ ಈ ಹೇಳಿಕೆಯ ಬಗ್ಗೆ ನನ್ನ ನಿಲುವು ಏನಂತಂದ್ರೆ, ಒಂದು ಮಾಧ್ಯಮಗಳು ಮತ್ತು ವಿಪಕ್ಷಗಳು ಈ ಅಪಪ್ರಚಾರವನ್ನ, ಈ ಪವರ್ ಶೇರಿಂಗ್ ನ ಅಪಪ್ರಚಾರವನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇರೋದು ವಾಸ್ತವ. ಅದು ಸರ್ಕಾರದ ಎಷ್ಟೇ ದೊಡ್ಡ ಒಳ್ಳೆ ಕೆಲಸಗಳಿಗೂ ಸಹಿತ ಒಂದು ಒಳ್ಳೆ
ಅಭಿಪ್ರಾಯವನ್ನು ಮೂಡಿಸ್ತಾ ಇರಲಿಲ್ಲ. ಒಂದು ಸ್ಥಿರತೆ, ಈ ಸರ್ಕಾರದ ಬಗ್ಗೆ ಮತ್ತು ಸ್ಥಿರತೆಯ ಭರವಸೆಯನ್ನು ಮೂಡಿಸೋ ಕಾರಣಕ್ಕೋಸ್ಕರ ಯತೀಂದ್ರ ಅವರು ಆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರಬಹುದು. ಮತ್ತು ಈ ಸರ್ಕಾರ ಬರಲು ಅಹಿಂದ ವರ್ಗದ ಮತಗಳನ್ನ, ಭರವಸೆಗಳನ್ನ ಮುಂದೆಯೂ ಸಹಿತ ಉಳಿಸಿಕೊಳ್ಳುವ ಒಂದು ರಾಜಕೀಯ ತಂತ್ರಗಾರಿಕೆನೂ ಸಹಿತ ಅವ್ರು ಇರಬಹುದು. ಆ ಕಾರಣಕ್ಕೋಸ್ಕರ ಅವರು ಆ ಹೇಳಿಕೆಯನ್ನು ಕೊಟ್ಟಿರಬಹುದು. ಮತ್ತೆ ಅದೊಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಯತೀಂದ್ರ ಯಾರು ಅಲ್ಲ, ಅವನು ಯಾರು ಇವನ್ ಯಾರು ಅಲ್ಲ. ಯತೀಂದ್ರ ನಮ್ಮ ನಾಯಕ, ಅಹಿಂದದ ಅಸ್ತಿತ್ವ, ಅಹಿಂದದ ಭರವಸೆ, ಅಹಿಂದದ ಭವಿಷ್ಯ. ಯಾರು ಒಬ್ರೇ ಹೇಳಿಲ್ಲ ಯಾರು ಏನಾಯ್ತು? MTB ಕೃಷ್ಣ ಏನಾಯ್ತು? ಏನಾಯ್ತ್ರಿ? ಶಂಕರ್ ಕತೆ ಏನ್ರಿ ಆಯ್ತು? ಇಲ್ಲ, ವಿಶ್ವನಾಥ್ ಕತೆ ಏನ್ರಿ ಆಯ್ತು? ಲೋಹಿತ್ ಅವರೆಲ್ಲ ಏನು ಅಹಿಂದದ ಒಂದು ವೇದಿಕೆಯಲ್ಲಿ ನಮ್ಮ ನಾಯಕರ ವಿರುದ್ಧ ಮಾತಾಡಿದ್ರೆ ಏನು ಅಲ್ಲ, ಅಗೌರವದಿಂದ ಮಾತಾಡಿದ್ರೆ ನಮ್ಮ ಅಹಿಂದ ನಾಯಕರನ್ನ ಬಿಟ್ಟುಕೊಡುವ ಪ್ರೇಮನೇ ಇಲ್ಲ, ಬಿಟ್ಟುಕೊಡಲ್ಲ. ನೋಡಿ, ನೀವು ಸಮುದಾಯದ ಪ್ರತಿನಿಧಿ, ನಿಮ್ಮ ಸಮುದಾಯಕ್ಕೂ ನಿಮಗೆ ಗೌರವ ಇದೆ ನನಗೆ. ಆದರೆ ನಮ್ಮ ನಾಯಕರುಗಳನ್ನ ನಂಜುಂಡ ಸರ್, ಈ ವೇದಿಕೆಗೆ ಒಂದು ರೂಲ್ಸ್ ಇದೆ ಸರ್, ಅದನ್ನ ನೀವು ಪಾಲನೆ ಮಾಡಲೇಬೇಕು. ಮೈಕ್ ಅನ್ನ ಮ್ಯೂಟ್ ಮಾಡಿಸುವಂತ ಸಂಪ್ರದಾಯ ನಮ್ಮಲ್ಲಿಲ್ಲ. ದಯವಿಟ್ಟು ಆ ಅನಿವಾರ್ಯತೆಯನ್ನ ಕ್ರಿಯೇಟ್ ಮಾಡಬೇಡಿ. ಲೋಹಿತ್ ಅವರೇ, ನೀವು ಹೇಳ್ತಾ ಇದ್ರಿ, ನಾನು ರಾಜುಗೌಡ್ರಿಗೆ ಪ್ರಶ್ನೆ ಕೇಳ್ಕೊಂಡು ನಿಮ್ಗೆ ವಾಪಸ್ ಬರ್ತೀನಿ. ಲೋಹಿತ್ ಅವರು ಹೇಳ್ತಾ ಇದ್ರು, ರಾಜುಗೌಡ್ರೆ ಇದು ಮಾಧ್ಯಮಗಳ ಸೃಷ್ಟಿ, ಮಾಧ್ಯಮಗಳು ಇಂಥದ್ದೊಂದು ಕೆಟ್ಟ ಚಾಳಿಯನ್ನ ಮಾಡ್ತಾ ಇದೆ, ವಿರೋಧ ಪಕ್ಷಗಳು ಈ ಅಧಿಕಾರ ಹಸ್ತಾಂತರ ಅನ್ನೋದನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಬಟ್ ನಾನು ಮತ್ತೆ ಕೇಳ್ತೀನಿ ಕ್ಲೀಶೆ ಪ್ರಶ್ನೆ. ಇವತ್ತಂತೂ ಇಕ್ಬಾಲ್ ಹುಸೇನ್ ಅವರು ಶರಾ ಬರೆದು ಬಿಟ್ಟಿದ್ದಾರೆ, ನಾವು 2 ಡೇಟ್ ಕೊಟ್ವಿ, ಬಟ್ 3ನೇ ಡೇಟ್ ಕೊಡ್ತಾ ಇದೀವಿ, ಪಕ್ಕಾ ಅವತ್ತು ಮುಖ್ಯಮಂತ್ರಿ ಹಾಗೆ ಆಗ್ತಾರೆ. ಶಿವಗಂಗಾ ಬಸವರಾಜ್ ಹೇಳ್ತಾರೆ ಇದೇ ಅವಧಿಯಲ್ಲೇ ಮುಖ್ಯಮಂತ್ರಿ ಆಗ್ತಾರೆ, ಅದನ್ನ ನಾನೇ ಕಣ್ಣಾರೆ ನೋಡ್ತೀನಿ. ಇವರಿಬ್ರು ಮಾಧ್ಯಮ ಪ್ರತಿನಿಧಿನೂ ಅಲ್ಲ, ವಿರೋಧ ಪಕ್ಷದ ಸದಸ್ಯರು ಅಲ್ಲ. ರಾಜುಗೌಡ್ರೆ, ಲೋಹಿತ್ ಅವರು ಎಲ್ಲೋ ಸ್ವಲ್ಪ ಕನ್ಫ್ಯೂಷನ್ ಒಳಗಾಗಿದ್ದಾರೆ ಅನ್ಸುತ್ತೆ. ವಿರೋಧ ಪಕ್ಷಕ್ಕೂ ಇವರ ಸಿಎಂಗೂ ಸಂಬಂಧ ಇಲ್ಲ. ನಾವು ಅವ್ರು ಯಾರು ಸಿಎಂ ಮಾಡ್ಲಿ, ನಾಳೆ ಲೋಹಿತ್ನೇ ಮಾಡ್ಲಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ನಮಗ್ ಬೇಕಾಗಿರೋದೇನು, ವಿರೋಧ ಪಕ್ಷವಾಗಿ ಕ್ಲೀನ್ ಅಂಡ್ ಕ್ಲಿಯರ್ ಆಡಳಿತ ಬೇಕು. ಮೊದಲನೇದಾಗಿ ಫಸ್ಟ್ ಎಲೆಕ್ಷನ್ ಶುರುವಾದಾಗ DK ಶಿವಕುಮಾರ್ ಒಕ್ಕಲಿಗರ ಪ್ರಾಬಲ್ಯ ಇರುವಂತ ಕ್ಷೇತ್ರಗಳಿಗೆ ಹೋಗಿ ನನಗೆ ಪೆನ್ನು ಪೇಪರ್ ಕೊಡಿ ಸ್ವಾಮಿ, ನಾನು ಈ ಬಾರಿ ಮುಖ್ಯಮಂತ್ರಿ ಆಗ್ತೀನಿ ಅಂತ ಅವ್ರು ಕೇಳ್ಕೊಂಡ್ರು. ಅದು ಸಹಜ ವಿಚಾರ, ಇಡೀ ಜಗಜ್ಜಾಗಿರುವಂತ ವಿಚಾರ. ಅದ್ರ ಬಗ್ಗೆ ನಾವು ಚಕಾರನೂ ಎತ್ತಂಗಿಲ್ಲ. ಅವರು ಜನ ಕೇಳಿದ್ರು, ಜನ ವೋಟ್ ಕೊಟ್ರು, ಅವ್ರು ಗೆದ್ರು. ಅವ್ರ ಪಕ್ಷದಲ್ಲಿ KPCC ಅಧ್ಯಕ್ಷರಿಗೆ ಅವತ್ತಿನಿಂದ ಒಂದು ಕಾಲಘಟ್ಟದಿಂದ ಅವರು ನಡೆಸ್ಕೊಂಬಂದಂತ ಪ್ರವೃತ್ತಿ ಏನಿತ್ತು ಅಂದ್ರೆ, ಯಾರು KPCC ಅಧ್ಯಕ್ಷರಾಗ್ತಾರೋ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ಕನಸಿತ್ತು. ಒಕ್ಕಲಿಗ ಜನಾಂಗ ಏನೋ ನಮ್ಮ ಜನಾಂಗದಲ್ಲಿ ಕಾಂಗ್ರೆಸ್ ಇಂದ ಒಬ್ಬ ಮುಖ್ಯಮಂತ್ರಿ ಆಗ್ತಾರೆ, SM ಕೃಷ್ಣ ಆದ ನಂತರ ನಮ್ಮವ್ರಿಗೊಂದು ಒಳ್ಳೆ ಅವಕಾಶ ಸಿಕ್ಕಿಲ್ಲ ಅನ್ನೋ ಒಂದು ಆಸೆ ಇಟ್ಕೊಂಡು ಜನ ಕಾಂಗ್ರೆಸ್ ವೋಟ್ ಕೊಟ್ರು. 138 ಮ್ಯಾಂಡೇಟ್ ಬಂತು. ತದನಂತರ ಶುರುವಾಗಿದ್ದೆ ಚಿತ್ರ ವಿಚಿತ್ರ ಘಟನೆಗಳು. ಆ ಘಟನೆಗಳಿಗೆ ಸಾಕ್ಷೀಕರಿಸಲಿಕ್ಕೆ ನಾವಲ್ಲ, ಮಾಧ್ಯಮಗಳೇನಿದ್ರು ಬರೀ ಸಾಕ್ಷೀಕರಿಸ್ತಾ ಇದ್ದಾರೆ. ಅವ್ರಿಗೇನ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಇವತ್ತು ಯತೀಂದ್ರ ಸಿದ್ದರಾಮಯ್ಯನವರು ನಮ್ಮ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ, 5 ಅಲ್ಲ 50 ವರ್ಷ ಮಾಡ್ಕೊಳ್ಳಿ, ನಮ್ದೇನ್ ಅಬ್ಜೆಕ್ಷನ್ ಇಲ್ಲ. ಜನ ವೋಟ್ ಕೊಟ್ರೆ ನಾವ್ಯಾರೀ ಬೇಡ ಅನ್ನಕ್ಕೆ, ಅವರೇ ಮಾಡ್ಲಿ. ನಮ್ಗೇನು ಕ್ಲಿಯರ್ ಆಡಳಿತ ಬೇಕು. ಹೆಂಗೋ ಕ್ಲಿಯರ್ ಆಡಳಿತ ಕೊಟ್ರಿ, ಮೂಡಾದಲ್ಲಿ ತಗೊಂಡಂತ ಸೈಟ್ 14 ವಾಪಸ್ ಕೊಟ್ರಿ. ನಾನ್ ಕಳ್ಳ ಅಲ್ಲ, ಬರೀ ಎತ್ಕೊಂಡ್ ಇಟ್ಕೊಂಡಿದ್ದೆ ಮತ್ತೆ ವಾಪಸ್ ಕೊಟ್ಟಿದ್ದೀನಿ ಅಂತ ಸಾಬೀತು ಮಾಡ್ಕೊಂಡ್ರಿ. ಕೇಳಿ, ತದನಂತರ ಕೇಳ್ಕೊಳ್ಳಿ, ನಮ್ದೇನ್ ಅಬ್ಜೆಕ್ಷನ್ ಇಲ್ಲ. ತದನಂತರ ಈ ಯಾವ್ದೋ ವಾಲ್ಮೀಕಿ ಹಗರಣದಲ್ಲಿ 89 ಕೋಟಿ ಹಗರಣ ಆಗಿತ್ತು. ನಮ್ ಶಂಕರ್ ಶೆಟ್ಟಿ ಹೇಳ್ತಾ ಇದ್ರು, ಯಾವ್ದೇ ಅವ್ರ ಮೇಲೆ ಇದ್ ಬರ್ಲಿಲ್ಲ ಅಂತ. ಒಂದ್ ನಿಮಿಷ ಲೆಟ್ ಮಿ ಫಿನಿಶ್, ಆಮೇಲೆ ನೀವು ಮಾತಾಡಿ, ನಂದೇನ್ ಅಬ್ಜೆಕ್ಷನ್. 89 ಕೋಟಿ ಹಗರಣ ಅವ್ರ ಮೇಲೆ ಬಂತು. ಆಸ್ ಎ ಫಿನಾನ್ಸ್ ಮಿನಿಸ್ಟರ್ ಆಗಿ 4 ಕೋಟಿ ಮೇಲೆ ಆಚೆ ಹೋಗ್ಬೇಕು ಅಂದ್ರೆ ಫಿನಾನ್ಸ್ ಮಿನಿಸ್ಟರ್ ಸಿಗ್ನೇಚರ್ ಆಗ್ಬೇಕು ಅನ್ನೋ ಕನಿಷ್ಠ ಈ ವಿಚಾರನೂ ಗೊತ್ತಿಲ್ಲದಿರುವಂತ ಮೂರ್ಖರು ಯಾರು ಮಾಧ್ಯಮನ ನಡೆಸ್ತಾ ಇಲ್ಲ. ನನ್ನಂತ ಒಬ್ಬ ಪತ್ರಕರ್ತ ಮತ್ತೆ ಒಬ್ಬ ವಕ್ತಾರನಾಗಿ ಬಂದು ಕೂತ್ಕೊಳ್ಳಿಕ್ಕೆ ಕೋತಿ ಮೊಸರನ್ನ ತಿಂದು ಮೇಕೆ ಮೂತಿಗೆ ಒರೆಸ್ತು ನಂಗೆ ಪಾಪ ನಾಗೇಂದ್ರನ್ ಬಲಿ ಕೊಟ್ರು. ಇಂಥ ಪ್ರಕರಣಗಳು ಹೇಳ್ತಾ ಹೋದ್ರೆ ಇವತ್ತು ಇಡೀ ದಿನ ಹೇಳ್ತಾ ಹೋದ್ರು ಸಾಕಷ್ಟು ಸಿಗ್ತವೆ. ಮತ್ತೆ ಸಿದ್ದರಾಮಯ್ಯನವ್ರನ್ನ ಮಾತಾಡ್ತಾರೆ ಕ್ಲೀನ್ ಅಂಡ್ ಕ್ಲೀನ್. ಯಾವ ರೀತಿ ಒಂದು ಸಮಸ್ಯೆ ಶುರುವಾಗ್ಬಿಟ್ಟಿದೆ ಅಂದ್ರೆ, ಸಿದ್ದರಾಮಯ್ಯನವ್ರು ಒಳಗೆ ಆತಂಕ ಸ್ಟಾರ್ಟ್ ಆಗಿದೆ. ನಾನು ಮಾಡಿರುವಂತ ಇಷ್ಟು ಹಗರಣಗಳು ಈ ಹಿಂದೆ ಸರ್ಕಾರ ಇದ್ದಾಗ ಅವ್ರು ಏನ್ ಮಾಡಿದ್ರು, ರೀಡು ಅಂತ ಹೇಳಿ 1800 ಎಕರೆ ಹಗರಣ ಮಾಡಿದ್ರು. ತದನಂತರ ಹಗರಣಗಳ ಸಾಲೇ ಬಂತು. ಇನ್ನೆಲ್ಲಿ ಅವರ ಹೈಕಮಾಂಡ್ ಕಿತ್ತಾಕುತ್ತೋ ಅಂತ ಸಿದ್ದರಾಮಯ್ಯನವರು ಸಮಾಜವಾದಿಗಳು ಪುಬ್ಲೆಟ್ ವಾಚು ಅದನ್ನು ವಾಪಸ್ ಕೊಟ್ರು. ಹೆಂಗೆ ಅಂದ್ರೆ, ಈ ಸಮಾಜದಲ್ಲಿ ಒಬ್ಬ ಕಳ್ಳನ್ನೇನು ಹಿಡಿದ್ರೆ ಐಟಮ್ ಏನೋ ರಿಕವರಿ ಮಾಡ್ಬಿಟ್ಟು ಅವನ ಪಕ್ಕಾ ಕಳ್ಳ ಅಂತ ಪ್ರೂವ್ ಮಾಡ್ತಾರೆ. ಇಲ್ಲ ಹೆಂಗೆ ಅಂದ್ರೆ, ಸಿದ್ದರಾಮಯ್ಯನವ್ರ ಪ್ರಕರಣದಲ್ಲಿ ಅವನ ಐಟಮ್ ವಾಪಸ್ ಕೊಟ್ಟ ಅಂದ್ರೆ ಈಸ್ ಕ್ಲೀನ್ ಚಿಟ್ ಅಂತ. ಈ ತರ ಪ್ರಕರಣಗಳು ಸುಮಾರು 67ಕ್ಕೂ ಹೆಚ್ಚು ಕೇಸ್ಗಳಿದಾವೆ. ಇಂತಹ ಪರಿಸ್ಥಿತಿಯಲ್ಲಿ ಇದ್ದಾಗ ತಮ್ಮ ತಂದೆಯ
ಮುಖ್ಯಮಂತ್ರಿ ಗಿರಿ ಹೋಗ್ಬಿಟ್ರೆ ಎಷ್ಟು ಕೇಸ್ ಇದೆ? 67ಕ್ಕೂ ಹೆಚ್ಚು ಕೇಸ್ಗಳಿದಾವೆ. Okay. ಆಯ್ತಾ, ತಮ್ಮ ತಂದೆಯ ಮುಖ್ಯಮಂತ್ರಿ ಗಿರಿ ಎಲ್ಲೋ ಹೋಗ್ಬಿಟ್ರೆ ನನಗಿನ್ನೆಲ್ಲ ಆತಂಕನು. ಯಾಕೆಂದ್ರೆ ಅವರು 1+1 ಆಫರ್ ಅಲ್ಲಿ ಬಂದಿರೋರು. ಅಪ್ಪ ಮುಖ್ಯಮಂತ್ರಿ ಆಗಿದ ತಕ್ಷಣ ಮಗನಿಗೆ ಒಂದು MLC ಮಾಡಿದ್ರು. ಈ ಪ್ರಕ್ರಿಯೆ ಬೇರೆ ಯಾವ ಪಕ್ಷದಲ್ಲೂ ಇಲ್ಲ, ಇಡೀ ದೇಶದಲ್ಲೇ ಇಲ್ಲ. ಅಲ್ಲ, ನಮ್ಮಲ್ಲೆಲ್ಲ ಐತೆ. ಈ JDS ಅಲ್ಲಿ ಇಲ್ಲ ಅಂತೀರಲ್ಲ. ಹೇಳಿ. ಕುಟುಂಬ ಅಲ್ಲಿ ಆಡಳಿತ ಬೇರೆ ಸರ್. ಅಲ್ಲಲ್ಲ, ಅಲ್ಲ ಸರ್, ಕುಟುಂಬ ರಾಜಕಾರಣ JDS ಅಲ್ಲಿ ಇಲ್ಲ ಅಂತೀರಲ್ಲ. ಅಲ್ಲ, ನಾನು ಕೇಳಿಸ್ಕೊಂಡ್ರೆ ಹೇಳ್ತೀನಿ. ನಾನು ಕುಟುಂಬ ರಾಜಕಾರಣ ಹೇಳ್ತಾ ಇಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. 1+1 ಆಫರ್ ಬಂದಿದ್ದಾರೆ ಅಂತ ಹೇಳಿ ಒನ್ ಪ್ಲಸ್ ಬಿಟ್ಟಿ MLC ಆಗಿರೋದು.